ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥದ್ದು ಎಷ್ಟೋ ಆನಂದಕರವಾಗಿದೆ. ಈ ದಿನ ನಿರೀಕ್ಷೆ ವಿಷಯವಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನಾವು ನೋಡಿಕೊಳ್ಳೋಣ. ಯೆಶಾಯನು ಬರೆದ ಪ್ರವಾದನೆಯ ಗ್ರಂಥ 40ನೇ ಅಧ್ಯಾಯ 31ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಅವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಅವರು ಓಡಿ ದಣಿಯರು, ನಡೆದು ಬಳಲರು. ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡು ಆತನ ಮಕ್ಕಳಾಗಿ ನಾವು ಜೀವಿಸುವಾಗ ನಮ್ಮ ನಿರೀಕ್ಷೆ ಆತನ ಮೇಲೆ ಇರಬೇಕಾಗಿದೆ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ನಮ್ಮ ಬಲದಿಂದ ನಾವು ಆಸೆ ಪಡುವ ಸ್ಥಳಕ್ಕೆ, ಸ್ಥಾನಕ್ಕೆ ಮುಟ್ಲಿಕ್ಕೆ ಆಗದೆ ಇರಬಹುದು. ಆದರೆ ದೇವರನ್ನು ನಾವು ನಿರೀಕ್ಷಿಸಿಕೊಂಡು ಮುಂದೆ ಹೋಗುವಾಗ ಆತನು ನಮಗೆ ಹೊಸ ಬಲವನ್ನು ಕೊಟ್ಟು ನಾವು ಹದ್ದಿನಂತೆ ಮೇಲಕ್ಕೆ ಏರುವ ಹಾಗೆ ಸಹಾಯ ಮಾಡುವವನಾಗಿದ್ದಾನೆ. ಈ ಲೋಕದಲ್ಲಿ ನಾವು ನೋಡುವಾಗ ಎಷ್ಟೋ ಜನರು ನಮ್ಮನ್ನ ಕೆಳಗಿಳಿಸಬೇಕು, ಇವರನ್ನ ಏನು ಇಲ್ಲದಂತವರಾಗಿ ಮಾಡಬೇಕು ಎಂಬುದಾಗಿ ಯೋಚಿಸ್ತಾ ಇರಬಹುದು. ಆದರೆ ನಮ್ಮ ನಿರೀಕ್ಷೆ ನಮ್ಮ ದೇವರಲ್ಲಿ ಇರುವುದಾದರೆ ಆತನು ನಮ್ಮನ್ನ ಮೇಲಕ್ಕೆ ಎತ್ತುವವನಾಗಿದ್ದಾನೆ. ಒಂದು ವೇಳೆ ನಮ್ಮ ನಿರೀಕ್ಷೆ ಇಹಲೋಕದ ಜನರ ಮೇಲೆ, ಇಹಲೋಕದ ಅಧಿಕಾರಿಗಳ ಮೇಲೆ, ನಾವು ಸಂಪಾದನೆ ಮಾಡುವ ಹಣಕಾಸಿನ ಮೇಲೆ, ನಮಗಿರುವ ಜ್ಞಾನ ಶಕ್ತಿಯ ಮೇಲೆ, ಅಥವಾ ನಮಗಿರುವಂತ ಆಸ್ತಿ ಸಂಪತ್ತಿನ ಮೇಲೆ ಇರುವುದಾದರೆ ದೇವರಿಂದ ಆ ಹೊಸ ಬಲವನ್ನು ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಯಾರು ದೇವರಲ್ಲಿ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೋ ಅವರಿಗೆ ಮಾತ್ರ ಆ ಹೊಸ ಬಲ ಸಿಗುವಂತದ್ದಾಗಿದೆ. ಅವರು ಮಾತ್ರ ಹದ್ದಿನ ಹಾಗೆ ಮೇಲಕ್ಕೆ ಏರುವವರಾಗಿದ್ದಾರೆ. ಇನ್ನೂ ಸುಂದರವಾಗಿ ಬರೆಯಲ್ಪಟ್ಟಿದೆ, ಅವರು ಓಡಿದರೂ ದಣಿಯರು, ನಡೆದರೂ ಬಳಲರು. ನಾವು ಮೇಲಕ್ಕೆ ಏರಬೇಕಾದ್ರೆ ಎಷ್ಟೋ ಪ್ರಯಾಸ ಪಡಬೇಕಾಗಿದೆ, ಶ್ರಮೆ ಪಡಬೇಕಾಗಿದೆ. ಅಂತ ಸಮಯದಲ್ಲಿಯೂ ನಾವು ದಣಿಯದೆ, ಬಳಲದೆ, ಸುಂದರವಾಗಿ ಮೇಲಕ್ಕೆ ಏರುವ ಹಾಗೆ, ಮುಂದೆ ಹೋಗುವ ಹಾಗೆ, ನಮ್ಮ ಜೀವಿತದಲ್ಲಿ ಉನ್ನತಿಯನ್ನ ನಾವು ನೋಡುವ ಹಾಗೆ ದೇವರು ತಾನೇ ನಮಗೆ ಹೊಸ ಬಲವನ್ನ ಕೊಟ್ಟು ಮುಂದೆ ನಡೆಸುವವನಾಗಿದ್ದಾನೆ. ಪ್ರಿಯ ದೇವ ಜನರೇ, ಈ ಒಂದು ಸಮಯದಲ್ಲಿ ನಮ್ಮ ನಿರೀಕ್ಷೆಯನ್ನು ನಮ್ಮ ದೇವರಾದ ಯೇಸು ಕ್ರಿಸ್ತನ ಮೇಲೆ ನಾವು ಇಟ್ಟವರಾಗಿ, ಆತನಿಂದ ಸಿಗುವಂತ ಹೊಸ ಬಲವನ್ನು ಪಡೆದುಕೊಂಡವರಾಗಿ ಹದ್ದಿನ ಹಾಗೆ ರೆಕ್ಕೆಗಳನ್ನು ಬಿಚ್ಚಿ ಮೇಲಕ್ಕೆ ಏರುವಂತವರಾಗೋಣ. ನಮ್ಮ ಎಲ್ಲಾ ಪರಿಸ್ಥಿತಿಗಳಲ್ಲಿ ಆತನು ನಮ್ಮ ಸಹಾಯಕನಾಗಿದ್ದಾನೆ, ಆತನು ನಡೆಸುವವನಾಗಿದ್ದಾನೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ, ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.